ಬಾಗಲಕೋಟೆಯಲ್ಲಿ ನಡೆದ ಘಟನೆ ನಿಜವಾಗ್ಲೂ ನಾಚಿಕೆಯ ವಿಚಾರ. ಯಾವನೋ ಒಬ್ಬ ಮಸೀದಿಯಿಂದ ಚಪ್ಪಲಿ ಬಿಸಾಕ್ತಾನೆ, ಆದರೆ ಇದಕ್ಕೆ ಧರ್ಮದ ಲೇಪನವನ್ನು ಹಚ್ಚಲಾಗುತ್ತೆ. ಯಾವುದೇ ಮಸೀದಿಯಿಂದ ಕಲ್ಲು ಬೀಳಬಾರ್ದು, ಚಪ್ಪಲಿ ಬಿಸಾಕಬಾರ್ದು, ಜೊತೆಗೆ ಯಾವುದೇ ದೇವಸ್ಥಾನದಿಂದಲೂ ಕೂಡ ಹಿಂಸೆ ಮಾಡಬಾರ್ದು. ಅದು ಯಾರೇ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಇಂಥ ಘಟನೆಗಳಿಗೆ ಯಾರೂ ಕೂಡ ಅವಕಾಶವನ್ನು ಕೊಡಬಾರ್ದು. ಪ್ರತಿ ಮಸೀದಿಯಲ್ಲೂ ಕೂಡ ನೀವು ಸ್ವಲ್ಪ ಬೋಧನೆ ಮಾಡಿ, ಇಂಥ ಕಿಡಿಗೇಡಿಗಳ ಕೆಲಸವನ್ನು ಬಿಟ್ಟು ಬಿಡಿ ಅಂತ. ಇಂತಹುದಕ್ಕೆ ಸಪೋರ್ಟ್ ಮಾಡಬೇಡಿ. ಯಾವುದೇ ಧರ್ಮ, ಹಿಂದೂ ಧರ್ಮ ಆಗಿರಲಿ, ಇಸ್ಲಾಂ ಆಗಿರಲಿ, ನೀವು ಕಲ್ಲು ಬಿಸಾಕಿ, ನೀವು ಚಪ್ಪಲಿ ಬಿಸಾಕಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಯಾವನೋ ಒಬ್ಬ ಮಾಡ್ತಾನೆ, ಅದಕ್ಕೆ ಹಿಂದೂ ಮುಸ್ಲಿಂ ಅಂತ ಹೇಳಲಾಗುತ್ತೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಮತ್ತೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸ್ತಾ ಇವೆ. ಇದಕ್ಕೆಲ್ಲ ಎಂಟರ್ಟೈನ್ ಮಾಡಬೇಡಿ, ಇಂತಹ ಕೆಲಸ ಮಾಡಬೇಡಿ. ಗಲಭೆಯಲ್ಲಿ ಪಾಲ್ಗೊಂಡು ನೀವು ಜೈಲು ಪಾಲಾಗ್ತೀರಾ, ನಿಮ್ಮ ಕುಟುಂಬ ರೋಡಿಗೆ ಬರುತ್ತೆ. ನೋಡಿ, ಇಲ್ಲಿ ಬಾಗಲಕೋಟೆಯಲ್ಲಿ ನಡೆದ ಘಟನೆ, ಒಬ್ಬರು ಲೇಡಿ ಹೇಳ್ತಾ ಇದ್ರು, ಅವರಿಗೆ ಪಾಪ ಹಿಂದೂನೂ ಗೊತ್ತಿಲ್ಲ, ಮುಸಲ್ಮಾನರು ಗೊತ್ತಿಲ್ಲ. ನನ್ನ ವ್ಯಾಪಾರ ಹೋಯ್ತು, ಎಲ್ಲ ಬೆಂಕಿಗೆ ಆಹುತಿ ಆಗಿಬಿಟ್ಟಿದೆ, ನನಗೇನು ಮಾಡಲಿ ಅಂತ. ಯಾರ್ದು ತಪ್ಪು? ದಯವಿಟ್ಟು ಯಾವುದೇ ಧರ್ಮ ಕೆಟ್ಟದನ್ನು ಬೋಧನೆ ಮಾಡೋದಿಲ್ಲ. ಹಾಗಾಗಿ ಹಿಂದುವೇ ಆಗಿರಲಿ, ಮುಸಲ್ಮಾನರೇ ಆಗಿರಲಿ, ಇಂತಹ ಕೆಲಸ ಮಾಡಬೇಡಿ. ಮತ್ತು ಅದು ಯಾರೇ ಆಗಿರಲಿ, ಇಂತಹ ಕೆಲಸಗಳಿಗೆ ನಾವೆಂದೂ ಕೂಡ ಸಪೋರ್ಟ್ ಮಾಡಿಲ್ಲ. ಯಾವ ಧರ್ಮದಲ್ಲೂ ಕೂಡ ಇಂತಹ ಬೋಧನೆ ಇಲ್ಲ.